ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮೂರಲ್ಲಿ ನಾವು ಯಾವ ರೀತಿ ಮಾರಿ ಹಬ್ಬ ಮತ್ತು ಮಾಸ್ತಮ್ಮನ ಹಬ್ಬನ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋಕ್ಕೆ ಅಂತ ಬಂದೆ. ಅಂದರೆ 5:30 ಆಗಿತ್ತು. ಸಿಕ್ಕಾಬಟ್ಟೆ ಕತ್ತಲೆ. ನಾವು ಸ್ವಲ್ಪ ಬೇಗನೆ ಹೋಗಬೇಕು. ಯಾಕಂದರೆ ಫಸ್ಟು ಮಾರಿ ಹಬ್ಬ ಮಾರಮ್ಮಂಗೆ ತಮಟೆ ಎಲ್ಲ ಹಾಕಿ ಆಮೇಲೆ ಮಾಸ್ತಮ್ಮನ ಮಾಡಬೇಕು. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗಬೇಕು. ಮತ್ತು ನಾನು ತುಂಬ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ಇದು 9ರಿಂದ 5 ಅಡ್ಡಡ್ಡ ಚುಕ್ಕಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ರಂಗೋಲಿ ಬಿಡಿಸೋದನ್ನು. ಇನ್ನು ರಂಗೋಲಿ ಬಿಡಿಸಾದ್ಮೇಲೆ ಸ್ವಲ್ಪ ಇಟ್ಟಿಗೆ ಪುಡಿ ಎಲ್ಲನೂ ಹಾಕಿದ್ದೀನಿ. ಈ ರೀತಿ ಕಾಣಿಸ್ತಿದೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನಿಮಗೆ ರಂಗೋಲಿ ಡಿಸೈನ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನು ಮನೆಯಲ್ಲೂ ಅಷ್ಟೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೆ. ಹಿಂದಿನ ದಿವಸನೇ ಮುಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಹಬ್ಬದ ದಿವಸ ಸ್ವಲ್ಪ ಈಸಿ ಆಯಿತು. ರಾತ್ರಿನೇ ಎಲ್ಲನೂ ನೀಟಾಗಿ ಹುರ್ಕೊಂಡು ಇಟ್ಕೊಂಡಿರೋದ್ರಿಂದ ನಮಗೆ ಇವಾಗ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇನ್ನು ತಮಟಕ್ಕೂ ಅಷ್ಟೇ ಕಡಲೆ ಮತ್ತು ಅಕ್ಕಿ ಎಲ್ಲ ನೀಟಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಬೆಲ್ಲ ಒಂದು ಪಾಕ ತೆಕ್ಕೊಂಡ್ರೆ ತಮಟ ಕಟ್ಟಿದ್ರೆ ಅರ್ಧ ಕೆಲಸ ಮುಗ್ದಂಗೆ ನನಗೆ. ಇನ್ನು ದೇವ್ರ ಪಾತ್ರೆನೂ ಅಷ್ಟೇ ಎಲ್ಲ ತೊಳೆದಿಟ್ಕೊಂಡಿದ್ದೆ. ದೇವ್ರ ಮನೆಯೂ ಅಷ್ಟೇ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ನಾವು ಮಾಸ್ತಮ್ಮಂಗೆ ಸೀರೆನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿರೋ ಸೀರೆನ ತೊಗೊಬಂದಿದ್ದೆ. 3D ಸೀರೆ ಇದು. ನನಗೆ ಈ ಕಲರ್ ಇಷ್ಟ ಆಗಿ ಸೊ ಈ ಕಲರ್ನೇ ತೊಗೊಬಂದೆ. ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು ತಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೆ ಮಾರಮ್ಮಂಗೂ ಮತ್ತು ಮಾಸ್ತಮ್ಮನಮ್ಮಗೂ. ಹಣ್ಣು ಕಾಯಿ ಎಲ್ಲನೂ 2 ಸೆಟ್ ತೊಗೊಬಂದಿದ್ದೆ. ಇನ್ನು ದೇವ್ರ ಮನೆಯೂ ಅಷ್ಟೇ ಫೋಟೋ ಎಲ್ಲ ಒರೆಸಿ ಕುಂಕುಮ ಇಟ್ಟು ಎಲ್ಲ ನೀಟಾಗಿ ಹೂ ಮಾಡಿಸಿ ರೆಡಿ ಮಾಡಿಕೊಂಡು ದೀಪ ಅಂಟಿಸೋದು ಒಂದೇ ಬಾಕಿ ಇದ್ದಿದ್ದು. ಇನ್ನು ದೀಪನ ಅಂಟಿಸಿದ್ರೆ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಅಂದರೆ 9 ಗಂಟೆ ಹೊತ್ತಿಗೆ ನಾವು ಅಲ್ಲಿರಬೇಕು. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೇ ಹೋಗಬೇಕು. ಇನ್ನು ಕಾಳನ್ನೂ ಅಷ್ಟೇ ನಾವು ಬೆಳಗ್ಗೆ ಬೇಗನೆ ಬೇಯಕ್ಕೆ ಹಾಕ್ಬಿಡ್ತೀವಿ. ಏಕೆಂದರೆ ಬೇಯೋದಿಲ್ಲ ಕಾಳು ಅಂದ್ಬಿಟ್ಟು. ಸುಮಾರು 10 ವಿಷಲ್ ಕೂಗಿಸಿದ್ರು ಕಾಳು ಬೇಯೋದಿಲ್ಲ. ಸೊ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಕಾಳೆಲ್ಲ ಬೇಯೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಬಿಡ್ತೀವಿ. ಸೊ ಅದಕ್ಕಾಗಿ ಅದು ವಿಷಲ್ ತಣ್ಣಗಾಗೋ ಅಷ್ಟಿಗೆ ಪೂಜೆ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪೂಜೆನೂ ಸಹ ಮುಗಿಸ್ಕೊತಾ ಇದ್ದೆ. ನನಗೆ ಪರ್ಸ್ನಲಿ ಈ ಹಬ್ಬ ಅಂದರೆ ಬಹಳ ಇಷ್ಟ. ಮಾಸ್ತಮ್ಮನ ಹಬ್ಬ ಅಂದರೆ ಬಹಳ ಇಷ್ಟ. ನಾನು ಬಹಳ ನಂಬ್ತೀನಿ ಮತ್ತು ಅಷ್ಟೇ ಅಚ್ಚುಕಟ್ಟಾಗಿ ಈ ಹಬ್ಬನ ನಾನು ಮಾಡ್ತೀನಿ. ಇದು ನನ್ನ 5ನೇ ವರ್ಷದ್ದು ಹಬ್ಬ. ನನಗೆ ಬಹಳ ಇಷ್ಟವಾದಂಥ ಹಬ್ಬದಲ್ಲಿ ಇದೊಂದು. ಸೊ ಹೆಣ್ಮಕ್ಳುಗಳು ಗೊತ್ತಲ್ಲ, ಪೂಜೆ ಮಾಡಿದ್ರೆ ಯಾವ ರೀತಿ ದೇವ್ರನ್ನ ನೋಡ್ತೀವಿ ಅಂತ ಅಂದ್ಬಿಟ್ಟು. ಸೊ ನಾನು ಹಂಗೆ ಪೂಜೆ ಮಾಡಿದ ತಕ್ಷಣ ದೇವ್ರ ಫೋಟೋ ನೋಡ್ತಾನೆ ಇರ್ತೀನಿ. ಇನ್ನು ಮಾರಮ್ಮಂಗೂ 2 ತಮಟ ಮತ್ತು ಕಾಳನ್ನ ತೊಗೊಂಡಿದ್ದೀನಿ. ಮಾಸ್ತಮ್ಮಂಗೂ ಅಷ್ಟೇ 2 ತಮಟ 2 ಕಾಳು ಸ್ವಲ್ಪ ಅವರೆಕಾಳನ್ನ ಬೇಯಿಸ್ಕೊಂಡಿರೋ ಅಂಥದ್ದು. ಇಷ್ಟನ್ನು ಸಹ ನೀಟಾಗಿ ಒಂದೊಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ, ನನಗೆ ಅಲ್ಲಿ ಈಸಿ ಆಗಬೇಕು ಅಂತ ಅಂದ್ಬಿಟ್ಟು. ಇನ್ನು ಮಾರಮ್ಮಂಗೆ ತಂಪಾಗಿ ಮೊಸರನ್ನ ಸಹ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಂಪ್ಲೀಟಾಗಿ ಪೂಜೆ ಎಲ್ಲನೂ ಮುಗಿಸಾಯಿತು. ಇನ್ನು ನನಗೇನು ಅಂತಂದರೆ ನನಗೆ ಕವರಲ್ಲೆಲ್ಲ ಇಟ್ಕೊಂಡು ಹೋಗೋದಂದ್ರೆ ಇಷ್ಟ ಆಗಲ್ಲ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, 2 ಪ್ಲೇಟ್ಗಳಿಗೆ ಹಾಕೋಬೇಕು ಅನ್ನೋದು ನಂದು. ನಾನು ಆವಾಗಲಿಂದನೂ ಅದೇ ರೀತಿಯೇ. ಇಟ್ಕೊಳಕ್ಕಾಗಿಲ್ಲ ಅಂತಂದರೆ 2 ಕೈಲಿ ಇಟ್ಕೊಂಡು ಹೋಗೋದಾದ್ರೂ ಸರಿ, ನಾನು ಪ್ಲೇಟ್ಗಳಿಗೆ ಹಾಕ್ಕೊಳ್ಳೋದು. ಇನ್ನು ಬಾಳೆದೆಲೆಲೆಲ್ಲ ನೀಟಾಗಿ ಮುಚ್ಕೊಂಡು ಹೋಗಬೇಕಿತ್ತು. ಸೊ ಅದಕ್ಕಾಗಿ ಬಾಳೆದೆಲೆನ ತೊಗೊಬಂದು ಈ ಥರ ಎಲ್ಲನೂ ನೀಟಾಗಿ ಸ್ಟೆಪ್ಪಲ್ಲಿ ಎಲ್ಲನೂ ಮುಚ್ಚಿದ್ದೀನಿ. ಇನ್ನು ಮಾರಮ್ಮನ ದೇವಸ್ಥಾನ ಹತ್ರ ಬಂದ್ವಿ. ಇನ್ನು ಯಾರೂ ಬಂದಿರಲಿಲ್ಲ. ಸೊ ಇವರು ಎಲ್ಲ ನೀಟಾಗಿ ಹಾಸ್ತಾಯಿದ್ರು. ನಾವು ಮಂದಕ್ಕೆ ಹಾಕಬೇಕಲ್ಲ, ಸೊ ಫಸ್ಟು ನಾವು ಮಂದಕ್ಕೆ ಹಾಕ್ಬಿಟ್ಟು ಹೋಗೋದಿಲ್ಲಿ. ಸೊ ಎಲ್ಲನೂ ಹಾಸ್ತಾಯಿದ್ರು. ನಾವು ಅಂದರೆ ಮಾಸ್ತಮ್ಮ ಮಾಡ್ತೀವಲ್ಲ, ಅವ್ರು ಮಾತ್ರ ಇವಾಗ ಬರೋದು. ಅವ್ರು ಬಂದವರು ಮಾರಮ್ಮಂಗೂ ಮಾಸ್ತಮ್ಮಂಗೂ ಮಾತ್ರ ಹಾಕೋಗ್ತಾರೆ. ಇನ್ನು ಊರವರೆಲ್ಲರೂ ಮಧ್ಯಾಹ್ನ 1 ಗಂಟೆ ಮೇಲೆ ಬಂದು ಮಂದಕ್ಕೆ ಹಾಕೋಗ್ತಾರೆ. ಇನ್ನು ನಾವು ಮಾರಮ್ಮಂಗೆ ಮಂದಕ್ಕೆ ಹಾಕೆಲ್ಲ ಆಯಿತು. ಮಾಸ್ತಮ್ಮನ ಮಾಡ್ಕೊಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಅಂತಂದರೆ ಅವರು ಐನರ್ ಬಂದಿರಲಿಲ್ಲ. ಸೊ ಹಾಗಾಗಿ ಅವ್ರವ್ರ ಪೂಜೆನೇ ಅವ್ರವರೇ ಮಾಡ್ಕೊಂಡು ಹೋದ್ರು ಈ ಸತಿ. ಇನ್ನು ನಾವಿವಾಗ ಮಾಸ್ತಮ್ಮನ ಕಲ್ಲು ಹತ್ರ ಬರ್ತಾಯಿದ್ದೀವಿ. ಇದು ನಮ್ಮೂರಲ್ಲಿರುವ ಮಾಸ್ತಮ್ಮನ ಕಲ್ಲು. ನಾವು ವರ್ಷಕ್ಕೊಂದೇ ಸತಿ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನಾವು ದೇವಿರಮ್ಮನ ಮಕ್ಳವ್ರು ಮಾತ್ರ ಬರೋದು, ಇಡೀ ಊರು ಬಂದು ಮಾಡ್ಕೊಂಡು ಹೋಗಲ್ಲ ಇಲ್ಲಿ. ಸೊ ಇವಾಗ ಎಲ್ಲರೂ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕಾಂಪಿಟೇಷನು, ಪೂಜೆ ಮಾಡೋಕ್ಕೂ ವರ್ಷಕ್ಕೊಂದು ಸತಿ ಬರ್ತೀವಿ ಅನ್ನೋದು ತಲೆಯಲ್ಲಿ ಯಾರ ಹತ್ರನೂ ಇಲ್ಲ ಇಲ್ಲಿ. ಅವ್ರಿಗಿಂತ ನಾನು ಹೆಚ್ಚು, ನನಗಿಂತ ಅವ್ರು ಹೆಚ್ಚು ಅನ್ನಂಗೆ ಆಡ್ತಾರೆ. ದೇವ್ರ ಹಿಂದೆಗಡೆ ಎಲ್ಲ
ಎಡಗಿಕ್ಕಿ ಪೂಜೆ ಮಾಡ್ತಾರೆ. ಅದೇನು ಸಲ್ಲುತ್ತೋ ಅಂತ ನನಗಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಡ್ತಾರೆ ಮಾತ್ರ. ನೆಮ್ಮದಿಯಾಗಿ ಪೂಜೆ ಮಾಡ್ಕೊಳಕ್ಕೆ ಬಿಡಲ್ಲ. ನಾವು ಅದಕ್ಕೇನು ಮಾಡಿಬಿಡ್ತೀವಿ ಅಂದರೆ ಸೀರೆ ಎಲ್ಲ ಹಾಕಿ ಎಡೆ ಎಲ್ಲ ಇಟ್ಟು ಹಿಂದಕ್ಕೆ ಬಂದುಬಿಡ್ತೀವಿ. ಆಮೇಲೆ ಲಾಸ್ಟಿಗೆ ನಾವು ಪೂಜೆನ ಮಾಡೋದು. ಅಷ್ಟು ಹಿಂಸಿಸ್ತಾರೆ ಮತ್ತು ಹಿಂಸೆ ಅಷ್ಟೇ ಕೊಡ್ತಾರೆ. ಸಮಾಧಾನ ಅನ್ನೋದೇ ಇಲ್ಲ. ವರ್ಷಕ್ಕೊಂದ್ಸತಿ ಹೋಗ್ತೀವಿ ಪೂಜೆ ಮಾಡೋಕ್ಕೆ, ನಿಧಾನಕ್ಕೆ ಪೂಜೆ ಮಾಡ್ಕೊಂಬರೋಣ ಅನ್ನೋದು ಯಾರ ಹತ್ರನೂ ಇಲ್ಲ. ಅವ್ರು ನೀರು ಹಾಕಿದ್ರು ನಾನು ನೀರು ಹಾಕಿಲ್ವಲ್ಲ ಅನ್ನೋದು ಅಲ್ಲೂ ಜಗಳ. ಅವ್ರು ಕುಂಕುಮ ಇಕ್ಕಿದ್ರು ನಾನು ಇಕ್ಕಿಲ್ಲ ಅಂತ ಅಲ್ಲೂ ಜಗಳ. ಹಾಗಾಗಿ ಅವ್ರವ್ರನ್ನೇ ಬಿಟ್ಬಿಡ್ತೀವಿ ನಾವು. ನಾವು ಎಲ್ಲ ಇಟ್ಬಿಟ್ಟು ಹಿಂದ್ಗಡೆಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ಲಾಸ್ಟಿಗೆ ಅವರೆಲ್ಲ ಸೀರೆ ಎಲ್ಲ ತಗೊಂಡು ಹೋದ್ಮೇಲೆ ನಮ್ಮ ಪಾಡಿಗೆ ನಾವು ನಿಧಾನಕ್ಕೆ ಪೂಜೆ ಮಾಡ್ಕೊಂಬರ್ತೀವಿ. ನಾವು ಲಾಸ್ಟ್ ಇಯರಿಂದು ಸೇಮ್ ಇದೇ ಥರನೇ ಮಾಡೋದು. ಇಲ್ಲಾಂದರೆ ಪೂಜೆ ಮಾಡೋಕ್ಕೂ ಬಿಡಲ್ಲ. ವರ್ಷಕ್ಕೊಂದ್ಸತಿ ನಾವು ಹಬ್ಬ ಅಂತ ಮಾಡೋದು ಅಂತ ಬರೋದು ಇಲ್ಲಿ. ಅದು ನೆಮ್ಮದಿ ಇಲ್ದಂಗೆ ಹಬ್ಬ ಆಗುತ್ತೆ ಅಂತಂದ್ಬಿಟ್ಟು ನಾವು ಒಂದು 3-4 ಜನ ಇದೇ ರೀತಿಯೇ ಮಾಡೋದು ನಾವು. ನಾವೆಷ್ಟೇ ಹೇಳಿದ್ರು ಅವರು ತಲೆಗೆ ತಗೊಳ್ಳಲ್ಲ. ನೋಡಿ ಹಿಂದಕ್ಕೆಲ್ಲ ಎಡಗಿಕ್ತಾರೆ. ಸುತ್ತಮುತ್ತ ಎಲ್ಲ ದೇವ್ರು ಇರೋದು ಮುಂದೆ, ಎಡಗಿಕ್ಕೋದು ಮಾತ್ರ ಹಿಂದೆ. ಅದೇನೋ ಅವರೇ ಅರ್ಥ ಮಾಡ್ಕೋಬೇಕು. ಇನ್ನು ನಮ್ಮೂರಲ್ಲಿ ಯಾರೂ ಬೇರೆಯವ್ರು ಬರಲ್ಲ ಇವ್ರ ಮಧ್ಯಕ್ಕೆ. ಅವ್ರವರೇ ಅಂತ ಅಂದ್ಬಿಟ್ಟು ಮಾಡ್ಕೋತಾರೆ. ಈ ಸತಿ ಸ್ವಲ್ಪ ಜನ ಕಮ್ಮಿ. ಲಾಸ್ಟ್ ಇಯರ್ಗಿಂತ ಈ ಸತಿ ಸ್ವಲ್ಪ ಜನ ಕಮ್ಮಿನೇ. ಇನ್ನು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ಎಲ್ಲ ಜನಗಳು ಆರಾಮ್ಸೆ ನಿಧಾನ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೋಬೋದಿತ್ತು. ಬಟ್ ಅವರು ಯಾರೂ ತಾಳ್ಮೆ ಅನ್ನೋದೇ ಇಲ್ಲ. ಮತ್ತು ಎಷ್ಟು ಡ್ರೆಸ್ಗಳು, ಸೀರೆಗಳು ಸುಟ್ಟೋಗ್ತವೆ ಅಂದರೆ ಗಂಧದ ಕಡ್ಡಿ ಕಿಡಿಗೆ. ನನಗೂ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು. ಈ ಸತಿ ನಾನು ಲಾಸ್ಟ್ ಫುಲ್ ಹಿಂದೆ ಹೋಗಿ ನಿಂತ್ಕೊಂಡಿದ್ದಕ್ಕೆ ನನ್ನ ಡ್ರೆಸ್ ಏನು ಹಾಳಾಗಲಿಲ್ಲ. ಆ ರೀತಿ ಮಾಡ್ತಾರೆ. ನಾವು ಮಾತ್ರ ಲಾಸ್ಟ್ವರೆಗೂ ನಾವಲ್ಲಿ ಎಂಟ್ರಿನೇ ಆಗೋಲ್ಲ ನಾವು. ಅವರೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೇ ಎಂಟ್ರಿ ಆಗೋದು. ಈಗ ಇಷ್ಟನ್ನೆಲ್ಲ ಪೂಜೆ ಮಾಡ್ತಾರಲ್ಲ, ಹೋಗ್ಬೇಕಿದ್ರೆ ಎಂದೂ ಸಹ ಇತ್ತೋಗಲ್ಲ. ಎಲೆ ಎಲ್ಲ ಹಂಗಂಗೆ ಬಿಟ್ಟು ಹೋಗ್ತಾರೆ. ಆ ರೀತಿ ಮಾಡ್ತಾರೆ. ಸಮಾಧಾನದಲ್ಲಿ ಪೂಜೆ ಮಾಡಬೇಕು, ವರ್ಷಕ್ಕೊಂದ್ಸತಿ ಬರ್ತೀವಿ ಅನ್ನೋದು ಅಲ್ಲಿರೋರು ಯಾರೂ ಯೋಚನೆ ಮಾಡಲ್ಲ. ಸೊ ಹಾಗಾಗಿ ಅವ್ರವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಿಕ್ದವರೆಲ್ಲ ಸುಮ್ಮನಾಗ್ಬಿಡ್ತಾರೆ. ಇನ್ನು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಕಿರಿಕಿರಿ ಅನ್ನೋದು ಬಿಟ್ಟರೆ ಪೂಜೆ ಚೆನ್ನಾಗಾಯಿತು. ನಮಗಂತೂ ಈ ಹಬ್ಬ ಅಂತಂದರೆ ನನಗಂತೂ ಬಹಳ ಇಷ್ಟ. ಮತ್ತು ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಾರಣಾಂತರಗಳಿಂದ. ಅದೇನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆಲ್ರೆಡಿ ವಿಡಿಯೋ ರೆಡಿಯಾಗಿದೆ, ಜಸ್ಟ್ ವಾಯ್ಸ್ ಓವರ್ ಕೊಡಬೇಕಷ್ಟೇ. ಏನಾಯಿತು, ನಾವೇನು ಅಂದ್ಕೊಂಡಿದ್ದೋ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಅದು ಯಾಕೆ ನಮಗೆ ಕೈಗೂಡಲಿಲ್ಲ ಪ್ರತಿಯೊಂದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೆಕ್ಸ್ಟು ಶೇರ್ ಮಾಡ್ಕೋತೀನಿ ಆ ವಿಡಿಯೋಗಳನ್ನ ನಿಮ್ಮ ಜೊತೆ. ಸೊ ಇದೊಂದು ಪೆಂಡಿಂಗ್ ಇತ್ತು, ವಿಡಿಯೋ ಹಾಕಿಲ್ಲ. ಸೊ ಅದಕ್ಕಾಗಿ ಇವತ್ತು ಟೈಮ್ ಮಾಡಿಕೊಂಡು, ಅಯ್ಯೋ ಬೇಜಾರಿದ್ದರೂ ಏನೂ ಆಗಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದು ಈ ವಿಡಿಯೋಗೆ. ಇನ್ನು ಎಲ್ಲ ಹೋದ್ರು. ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅವರೆಲ್ಲ ಹೋದ್ಮೇಲೆ ನಾನು ಪೂಜೆ ಮುಗಿಸ್ಕೊಂಡು ಸೀರೆ ಎಲ್ಲ ತೊಗೊಂಡು ದೇವ್ರ ಹತ್ರ ಹೂವು ತೊಗೋತಾ ಇದ್ದೆ. ಇನ್ನು ಮಾರಮ್ಮನ ಕಲ್ಲು ಹತ್ರ ಬಂದು ಅಲ್ಲೂ ಅಷ್ಟೇ ಎಲ್ಲ ಅವ್ರವರೇ ಪೂಜೆ ಮಾಡ್ಕೋಬೇಕು. ಸೊ ನಾನೊಂದು 3-4 ಜನ ಮನೆಗೆ ಪೂಜೆ ಎಲ್ಲ ಮಾಡಿಕೊಟ್ಟೆ. ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರಮ್ಮನ ಕಲ್ಲಿಗೆ ಅಲ್ಲೂ ಹೋಗ್ಬೇಕಾದ್ರೇ ಮಂದಕ್ಕೆ ಹಾಕಿದ್ವಲ್ಲ. ಸೊ ಈಗ ಬರೀ ಹಣ್ಣು ಕಾಯಿ ಕರ್ಪೂರ ಗಂಧದ ಕಡ್ಡಿ ಇಷ್ಟು ಮಾತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಒಳಗಡೆ ಎಲ್ಲ ಅಲ್ಲೂ ಅಷ್ಟೇ ಚೆನ್ನಾಗಿ ಪೂಜೆ ಆಯಿತು. ವರ್ಷ ಐನೋರು ಇರ್ತಿದ್ರು. ಸೊ ಈ ಸತಿ ಇಲ್ಲ. ಇನ್ನು ಇದು ಬಂದು ಇದು ಯಾವ ದೇವರು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ಟು ಇಲ್ಲಿ ದೇವರಿದೆ ಅನ್ನೋದೊಂದು ನಿಜ. ಏಕೆಂದರೆ ಮೂರು ನಾಮ ಮತ್ತು ಶಂಖ ಮತ್ತು ಚಕ್ರ ಇದೆಯಲ್ಲ, ಅದು ಕಲ್ಲಲ್ಲಿ ಕೆತ್ತಿದೆ. ಸುಮಾರು ಹಳೆಯ ವರ್ಷದ ದೇವರಿದು. ಸುಮಾರು ಎಷ್ಟು ಹಳೆ ಕಾಲದ ದೇವಸ್ಥಾನ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ಲಾಸ್ಟ್ ಇಯರಿಂದ ಇಲ್ಲಿಗೂ ಅಷ್ಟೇ ತೊಮಟ ಕಾಳು ತೊಗೊಬಂದಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಅಲ್ಲಿಂದ ಬಂದಮೇಲೆ ನಮ್ಮ ಅಮ್ಮನ ಮನೆ ಇದು. ಇಲ್ಲೂ ಸಹ ಮಾರಿ ಹಬ್ಬ. ನಮ್ಮ ಹಸ್ಬೆಂಡ್ ಊರಲ್ಲಿ ಇದ್ದಿದ್ದ ದಿವಸನೂ ಇಲ್ಲೂ ಮಾರಿ ಹಬ್ಬನೇ. ಸೊ ಇಲ್ಲಿ ಫಸ್ಟು ನಾವು ಮಧ್ಯಾಹ್ನ ಅಂದರೆ 1:30 ಟೈಮಲ್ಲಿ ರಾಗಿ ಕಾಳು, ತೊಮಟ, ಸ್ವಲ್ಪ ಹೂವು, 2 ಗಂಧದ ಕಡ್ಡಿನ ತೊಗೊಂಡು ಮಂದಕ್ಕೆ ಹಾಕಕ್ಕೆ ಹೋಗ್ತೀವಿ. ಇಲ್ಲಿ ಈ ರೀತಿಯೇ ಮಾಡೋದು. ಸಂಜೆ ಮೇಲೆ ಅಷ್ಟೇ ಆರತಿ, ಹಣ್ಣು ಕಾಯಿ ಎಲ್ಲ ತೊಗೊಂಡೋಗೋದು. ಸೊ ಇವಾಗ ನಾನು ಇಲ್ಲಿ ಮಾರಮ್ಮನ ದೇವಸ್ಥಾನ ಹತ್ರ ಬಂದೆ. ನಮ್ಮ ಮನೆ ಪಕ್ಕನೇ ಇರೋದು. ಇಲ್ಲಿ ಬಂದು ಇಲ್ಲೂ ಅಷ್ಟೇ ಅವರು ಪೂಜೆ ಮಾಡ್ಕೊಡೋಕೆ ಸ್ವಲ್ಪ ಅಷ್ಟಕ್ಕಷ್ಟೇ ನಮ್ಮ ಜೊತೆ. ಸೊ ಹಾಗಾಗಿ ನಾನೇ ಎಲ್ಲ ಇಟ್ಟು ನಾನೇ ಪೂಜೆ ಮಾಡಿಕೊಂಡು ಮಂದಕ್ಕೆ ಹಾಕ್ಬಿಟ್ಟು ಬಂದೆ. ಇನ್ನು ಸಂಜೆ ಅಮ್ಮ ಹೋಗಿ ಆರತಿ ಎಲ್ಲ ಮಾಡಿಬಿಟ್ಟು ಬರ್ತಾರೆ. ಇದು ನಮ್ಮೂರಲ್ಲಿರುವ ಮಾರಮ್ಮಂದು ವಿಗ್ರಹ. ಈಗ ಕಟ್ಸಿರೋದು ಇದನ್ನು ವಿಗ್ರಹನ. ಮುಂಚೆ ಮಾರಿ ಕಲ್ಲೇ ಇದ್ದಿದ್ದು. ಇದು ನಮ್ಮೂರ ಆನೆಕೆರಮ್ಮ ಕಲ್ಲೇ ಇದ್ದಿದ್ದು. ಇವಾಗ ವಿಗ್ರಹನ ಕಟ್ಸಿದ್ದಾರೆ. ಇದು ನಮ್ಮೂರಿನ ಆನೆಕೆರಮ್ಮ. ಮುಂಚೆ ಕೆರೆ ಹತ್ರ ಇತ್ತು, ಇವಾಗ ಇಲ್ಲಿ ಹೊಸ್ದಾಗಿ ಕಟ್ಸಿರೋದು. ಇದು ನಮ್ಮೂರಿನ ಮಾರಮ್ಮ. ಪುಟಾಣಿ ಕಟ್ಸಿದ್ದಾರೆ. ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತೆ ನಮ್ಮೂರಲ್ಲಿ ದೇವಸ್ಥಾನ.
ಬಟ್ ಪೂಜೆ ಸ್ವಲ್ಪ ಅಷ್ಟಕ್ಕಷ್ಟೇ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ.